ಈಗ ಈ ಸಾಲು ಸಾಲು ಪ್ರಕರಣದಿಂದ ಕಾಂಗ್ರೆಸ್ ಪಕ್ಷ ಎಲ್ಲಿ ಧರ್ಮ ಸಂಕಷ್ಟವನ್ನ ಅನುಭವಿಸ್ತಾ ಇದೆಯಾ ಅನ್ನುವಂಥದ್ದು ನೋಡಿ. ನಿಜಕ್ಕೂ ಕೂಡ ಸಾಲು ಸಾಲು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ಕಾಂಗ್ರೆಸ್ ಪಕ್ಷ ಇಲ್ಲಿ ಧರ್ಮ ಸಂಕಷ್ಟಕ್ಕೆ ಎಡಕೊಂಡಿದೆಯಾ? ಹಾಗಾದ್ರೆ ಸಾಲು ಸಾಲು ಪ್ರಕರಣದಿಂದ ಕಾಂಗ್ರೆಸ್ ಪಕ್ಷ ಒಂದಿಷ್ಟು ಧರ್ಮ ಸಂಕಷ್ಟವನ್ನ ಅನುಭವಿಸ್ತಾ ಇದೆಯಾ? ರಾಜ್ಯದಲ್ಲಿ ಹಲವು ಸಂಘಟನೆಗಳಿಂದಾಗಿ ಒಂದಿಷ್ಟು ಘಟನೆಗಳಿಂದಾಗಿ ಹಿಂದೂ ವಿರೋಧಿ ಪಟ್ಟವನ್ನ ಇಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಬರ್ತಾ ಇದೆ ನೋಡಿ. ಈಗ ವಿರೋಧಿ ಪಟ್ಟ ಪ್ರಕರಣಗಳನ್ನ ನೋಡ್ತಾ ಹೋದಾಗ ನಿಭಾಯಿಸುವ ವೇಳೆ ಸರ್ಕಾರ ಎಲ್ಲಿ ಎಡವುಬಿಡ್ತಾ? ಹಾಗಾದ್ರೆ ಸರ್ಕಾರ ಎಲ್ಲಿ ಎಡುವಂತ ಕೆಲಸವನ್ನ ಮಾಡ್ಬಿಡ್ತಾ? ಗಣೇಶ ಹಬ್ಬದ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಷರತ್ತು ಮತ್ತು ಡಿಜೆಗೆ ನಿರ್ಬಂಧ, ಒಟ್ಟು 7 ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಧರ್ಮ ಸಂಕಷ್ಟ. ನಾಗಮಂಗಲ ಘಟನೆಯಿಂದ ಎಚ್ಚೆತ್ತುಕೊಳ್ಳದಂತಹ ಕೈ ಸರ್ಕಾರ. ಹಾಗಾದ್ರೆ ಹಾಗಾಗಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಪ್ರಮುಖವಾಗಿ ಈಗಾಗಲೇ ಧರ್ಮ ಸಂಕಷ್ಟ. ಯಾಕಂದ್ರೆ 7 ಪ್ರಕರಣ, ಈ ಒಂದೊಂದು 7 ಪ್ರಕರಣಗಳನ್ನ ಗಮನಿಸ್ತಾ ಹೋದಾಗ ಕಾಂಗ್ರೆಸ್ ಪಕ್ಷ ಎಲ್ಲಿ ಎಡುತ್ತಾ ಇದೆ? ಹಾಗಾದ್ರೆ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಧರ್ಮ ಸಂಕಷ್ಟ ಅನ್ನುವಂಥದ್ದು ಒಂದಿಷ್ಟು ಗೊತ್ತಾಗ್ತಾ ಇದೆ. ಅಂದ್ರೆ ಧರ್ಮ ಸಂಕಷ್ಟ ಅಂತ ಬಂದಂತ ಸಂದರ್ಭದಲ್ಲಿ ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಧರ್ಮ ಸಂಕಷ್ಟ ಎಲ್ಲಿ ಆರಂಭ ಆಯಿತು, ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಒಂದಿಷ್ಟು ಗಮನಿಸ್ತಾ ಹೋಗೋಣ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿ ಆರಂಭ ಆಯಿತು ಹಾಗಾದ್ರೆ? ಯಾಕಂದ್ರೆ ಈ ಧರ್ಮ ಸಂಕಷ್ಟ ಅನ್ನುವಂಥದ್ದು ಹಿಂದೂಗಳನ್ನ ಸಂಪೂರ್ಣವಾಗಿ ಕಡೆಗಣಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಂದು ಕಡೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡುವಂತ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ಏನಿದೆ ಧರ್ಮ ಸಂಕಷ್ಟಕ್ಕೆ ಯಾವ ರೀತಿಯಾಗಿ ಸಿಲುಕಾಕೊಂಡಿದೆ? ಮೊದಲನೇ ಪ್ರಕರಣ ಮೈಸೂರಿನ ಉದಯಗಿರಿಯಲ್ಲಿ ಒಂದಿಷ್ಟು ಗಲಭೆ ಆಗುತ್ತೆ, ಅವಾಗಲೂ ಕೂಡ ಸಾಕಷ್ಟು ಸುದ್ದಿಯನ್ನ ಆಗುತ್ತೆ. ಮತ್ತೊಂದು ಪ್ರಕರಣ ಈಗ ನಾಗಮಂಗಲದ ಕೋಮುಗಲಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ಕಡೆ 3ನೇ ಪ್ರಕರಣ ಮದ್ದೂರು ನಿನ್ನೆ ನಡೆದಿರುವಂತಹ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಲಾಟೆ. 4ನೇ ಪ್ರಕರಣ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ. ಒಂದಿಷ್ಟು ಅಪಪ್ರಚಾರ ಆಗ್ತಾ ಇದ್ರೂ ಕೂಡ ಸರ್ಕಾರ ಒಂದಿಷ್ಟು ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ 5ನೇ ಪ್ರಕರಣ ಗಣೇಶ ಮೆರವಣಿಗೆ ವೇಳೆ ಸಂದರ್ಭ ಡಿಜೆಗೆ ನಿರ್ಬಂಧವನ್ನ ಹೇರುವಂತದ್ದು. ಮತ್ತೊಂದು ಕಡೆ 6ನೇ ಪ್ರಕರಣ ಏನಪ್ಪಾ ಅಂತಂದ್ರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಖಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ತಾರಲ್ಲ, ಆ ಪ್ರಕರಣ. 7ನೇ ಪ್ರಕರಣ ಮೈಸೂರು ದಸರಾ ಉದ್ಘಾಟನೆ ಸಂದರ್ಭದಲ್ಲಿ, ಅಂದ್ರೆ ಮೈಸೂರು ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಬಾನು ಮುಸ್ತಾಕ್ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ 7 ಪ್ರಕರಣಗಳಲ್ಲಿ ಒಂದೊಂದಾಗಿ ಈಗೆಲ್ಲವೂ ಕೂಡ ಬಯಲಾಗ್ತಾ ಇದೆ. ಈ ರೀತಿಯಾದಂಥ ಒಂದಿಷ್ಟು ಪ್ರಕರಣಗಳನ್ನ ಮೊದಲನೇದಾಗಿ ಈಗ ನಾವು ಗಮನಿಸ್ತಾ ಹೋದಾಗ ಮೈಸೂರಿನ ಉದಯಗಿರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಈಗ ನೋಡಿ, ಈ ಪ್ರಕರಣವನ್ನ ಗಮನಿಸ್ತಾ ಹೋದಾಗ ಅವಾಗಲೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು. ಎಚ್ಚೆತ್ಕೊಳ್ಳಿಲ್ಲ. ಏನಾಯಿತು ಅವತ್ತು ಅಂತ ನಾವು ಗಮನಿಸ್ತಾ ಹೋದಾಗ ರಾಜ್ಯದ ಸಾಂಸ್ಕೃತಿಕ ನಗರಿಯಾಗಿರುವಂತಹ ಮೈಸೂರು ಯಾವಾಗಲೂ ಕೂಡ ಶಾಂತವಾಗಿರ್ತಿತ್ತು, ಸದಾ ಶಾಂತಿಯ ವಾತಾವರಣ ಇರುವಂತ ಮೈಸೂರಿನಲ್ಲಿ. ಮತ್ತೊಂದು ಕಡೆ ಉದಯಗಿರಿಯಲ್ಲಿ ಆವಾಗ ಅಂತಂದ್ರೆ ಆ ಸಂದರ್ಭದಲ್ಲಿ ಅಂತಂದ್ರೆ ಫೆಬ್ರವರಿ 10 ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಂತೆ ಹಿಂಸಾಚಾರ ಭುಗಿಲೇಳ್ಬಿಡುತ್ತೆ. ಇದನ್ನ ನೋಡಿದಂತ ಮೈಸೂರಿಗರು ಕೂಡ ಬೆಚ್ಚಿ ಬೀಳ್ಬಿಡ್ತಾರೆ. ಅರೆ, ಮೈಸೂರಿನಲ್ಲಿ ಇಂಥ ಒಂದು ಘಟನೆ ಆಯ್ತಾ? ಇಲ್ಲಿಗೂ ಕೂಡ ಅಂತಂದ್ರೆ ಮೈಸೂರಿನಲ್ಲಿ ಯಾವಾಗ್ಲೂ ಕೂಡ ಶಾಂತ ಸ್ವಭಾವದ ಜನರು, ಆ ಮನಸ್ಸಿನವರು, ಅಲ್ಲಿ ಎಲ್ಲವೂ ಕೂಡ ಶಾಂತ ರೀತಿಯಾಗಿರುತ್ತೆ. ಆದ್ರೆ ಹೀಗೆ ಹೆಂಗಾಯ್ತು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಇಡೀ ಮೈಸೂರಿನ ಜನ ಬೆಚ್ಚಿ ಬೀಳ್ತಾರೆ. ಫೆಬ್ರವರಿ 11ರಂದು ಅಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗುತ್ತೆ. ಸ್ವಯಂ ಘೋಷಿತ ಬಂದು ವಾತಾವರಣ ಆಗುತ್ತೆ. ಅಂದ್ರೆ ಇಡೀ ಸಂಪೂರ್ಣವಾಗಿ ಅವರಿಗವರೇ ಒಂದಿಷ್ಟು ಅಲ್ಲಿ ಸ್ವಯಂ ರೀತಿಯಾದಂತ ಅಂದ್ರೆ ಬಿಗುವಿನ ವಾತಾವರಣವನ್ನ ನಿರ್ಮಾಣ ಆಗುತ್ತೆ. ಅದಾದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕಡೆ ನಾವು ಗಮನಿಸಬೇಕಾಗಿರುವಂಥದ್ದು, ಒಂದು ಕಡೆ ಯಾಕೆ ಆರಂಭ ಆಯಿತು ಏನು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋದಾಗ ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಂ ಧರ್ಮದ ಗುರುಗಳ ಬಗ್ಗೆ ಒಂದಿಷ್ಟು ಕೆಟ್ಟ ರೀತಿಯಾದಂಥ ಒಬ್ಬ ಹುಡುಗ ಒಂದು ಕಡೆ ಅವಹೇಳನಕಾರಿಯಾಗಿ ಹಾಕಿದಂಥ ಒಂದು ಪೋಸ್ಟು ಸಾಕಷ್ಟು ಸದ್ದನ್ನ ಮಾಡುತ್ತೆ. ಆ ಘಟನೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಗಿಲೇಳುತ್ತೆ. ಹಾಗಾಗಿ ಮೈಸೂರಿನ ಕಲ್ಯಾಣಿ ನಗರದ ಯುವಕನಿಂದ ಈ ಪೋಸ್ಟ್ ಹಂಚಿಕೆ ಆಗುತ್ತದೆ.
ಸೊ ಅಂತ ಹೇಳಲಾಗುತ್ತೆ. ಅದಾದ ನಂತರ ಇದರಿಂದ ರೊಚ್ಚಿಗೆದ್ದಂಥ ಸಾವಿರಾರು ಜನರು ಒಂದಿಷ್ಟು ಬೀದಿಗಿಳಿತಾರೆ, ಪ್ರತಿಭಟನೆ ಮಾಡ್ತಾರೆ, ಪ್ರತಿಭಟನೆ ಕೂಡ ಆರಂಭಿಸ್ತಾರೆ. ಆಗ ಕೊಂಚ ಗಲಭೆ ಆಯಿತು. ಸುದ್ದಿ ತಿಳಿದ ಕೂಡಲೇ ಗಲಭೆ ನಿಯಂತ್ರಣಕ್ಕೆ ಆಗಮಿಸಿದ ಪೊಲೀಸರ ವಿರುದ್ಧವೂ ಕೂಡ ಮುಗಿಬೀಳ್ಬಿಡ್ತಾರೆ. ನೋಡಿ, ಜನರು ಕೂಡ ದೊಡ್ಡ ಗುಂಪು ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗುತ್ತೆ. ಆ ಗಲಾಟೆಯಲ್ಲಿ ಇನ್ಸ್ಪೆಕ್ಟರ್ ಸೇರಿದಂತೆ 14 ಜನರೇ ಪೊಲೀಸರಿಗೆ ಒಂದಿಷ್ಟು ಗಾಯ ಆಗುತ್ತೆ. ಸೊ ACP ಶಾಂತಮಲ್ಲಪ್ಪ ಆಗಿರ್ಬೋದು, ನರಾಜ್ಬಾದ್ನ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮಹದೇವ್ ಸ್ವಾಮಿ ಅವರಾಗಿರ್ಬೋದು ಸೇರಿದಂತೆ 14 ಮಂದಿ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕಲ್ಲೇಟಾಗುತ್ತೆ. ಸೊ 10ಕ್ಕೂ ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ಆಗುತ್ತೆ. ಅಂದರೆ ಕಲ್ಲೇಟಿಯಿಂದ ಗಾಯಗೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತಾರೆ, ಚಿಕಿತ್ಸೆ ಕೂಡ ನೋಡ್ತಾರೆ. ಅದಾದ ನಂತರ ಮತ್ತೊಂದು ಕಡೆ ಮುಸ್ಲಿಂ ಯುವಕರ ತಂಡವೊಂದು ಉದಯಗಿರಿ ಪೊಲೀಸ್ ಠಾಣೆಗೆ ಧಾವಿಸಿ ಯುವಕರನ್ನ ಬಂಧಿಸುವಂತೆ ಪೊಲೀಸರ ಎದುರು ಅವರು ಒಂದಿಷ್ಟು ಆಗ್ರಹವನ್ನ ಮಾಡ್ತಾರೆ. ನೀವು ಅವ್ರನ್ನ ಬಂಧಿಸಲೇಬೇಕು, ಯಾಕೆ ಈ ರೀತಿಯಾದಂಥ ಒಂದಿಷ್ಟು ಘಟನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಧರ್ಮಗುರುಗಳ ಬಗ್ಗೆ ಈ ರೀತಿಯಾದಂಥ ಅವಹೇಳನಕಾರಿಯಾಗಿ ಪೋಸ್ಟ್ ಅನ್ನು ಹಾಕ್ತಾರೆ, ಅವರನ್ನ ನೀವು ಬಂಧಿಸಬೇಕು ಅಂತ ಇಡೀ ತಂಡ ಪೊಲೀಸ್ ಠಾಣೆಗೆ ಬಂದು ಒಂದಿಷ್ಟು ಆಗ್ರಹವನ್ನ ಮಾಡುತ್ತೆ. ನೋಡಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆ ಆಡಳಿತ ಪಕ್ಷದ ಶಾಸಕರು, ಸಚಿವರೇ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಸ್ವತಃ ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಶಾಸಕರು, ಸಚಿವರೇ ಒಂದಿಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಒಂದಿಷ್ಟು ಸಚಿವರ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಪೊಲೀಸ್ ಇಲಾಖೆ ಆತ್ಮಸ್ಥೈರ್ಯ ಕುಗ್ಗಿಸುವಂತ ಕೆಲಸ ನಡೀತಾ ಇದೆ. ಇಲ್ಲಿ ಮೈಸೂರಿನ ಘಟನೆ ತಲೆ ತಗ್ಗಿಸುವಂತ ಘಟನೆ ಆಗಿಬಿಟ್ಟಿದೆ. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ರಾಜ್ಯದಲ್ಲಿ ಅಂತ ಅವತ್ತಿನ ದಿನ ಶಾಸಕರು, ಸಚಿವರು ಎಲ್ಲರೂ ಕೂಡ ಮಾತಾಡ್ತೀವಿ. ನಾವೆಲ್ಲರೂ ಕೂಡ ಅವತ್ತು ಆಗ್ರಹವನ್ನ ಮಾಡ್ತೀವಿ, ಈ ರೀತಿಯಾದಂಥ ಘಟನೆಗಳು ಮತ್ತೆ ಮೈಸೂರಿನಲ್ಲಿ ಮರುಕಳಿಸಬಾರದು ಅಂತ ನಾವೆಲ್ಲರೂ ಕೂಡ ಗಮನಿಸ್ತೀವಿ. ನೋಡಿ, ಮತ್ತೊಂದು ಪ್ರಕರಣ, 2ನೇ ಪ್ರಕರಣ ಏನಪ್ಪಾ ಅಂತಂದ್ರೆ ನಾಗಮಂಗಲ ಕೋಮು ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ 2ನೇ ಪ್ರಕರಣದಲ್ಲೂ ಕೂಡ ಇಲ್ಲೂ ಕೂಡ ಸರ್ಕಾರ ಎಲ್ಲಿ ಮತ್ತೆ ಇಲ್ಲಿ ಎಡುವಂತ ಕೆಲಸವನ್ನ ಮಾಡುತ್ತೆ. ಮಂಡ್ಯ ಭಾಗದಲ್ಲಿ ಹೋದ ವರ್ಷವೂ ಕೂಡ ಇಂಥ ಘಟನೆ ಆದಂತ ಸಂದರ್ಭದಲ್ಲಿ ಆದರೂ ಕೂಡ ಇಲ್ಲಿ ಎಚ್ಚೆತ್ತುಕೊಳ್ಳಿಲ್ಲ. ನಾಗಮಂಗಲದಲ್ಲಿ ಏನಾಯಿತು ಹಾಗಾದ್ರೆ? ಗಣೇಶೋತ್ಸವ, ಆ ಸಂಭ್ರಮ ಸಡಗರ, ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಣೇಶನನ್ನ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ, ಗಣೇಶನನ್ನ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳು ಸಹಜವಾಗಿ ಒಂದಿಷ್ಟು ಬೆಳಕಿಗೆ ಬರುತ್ತೆ. ಸೊ ಅವತ್ತು ನಾಗಮಂಗಲದಲ್ಲಿ ಏನಾಯಿತು ಅಂತ ಒಂದಿಷ್ಟು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನೋಡಿ, ಗಣೇಶೋತ್ಸವನ ಪ್ರಯುಕ್ತ ನಡೆದಂತಹ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ 2024 ಸೆಪ್ಟೆಂಬರ್ 11ರ ರಾತ್ರಿ ನಾಗಮಂಗಲ ಪಟ್ಟಣದಲ್ಲಿ ಗಲಾಟೆ ನಡೀತು. ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗುತ್ತೆ. ಗಲಭೆ ಶುರುವಾಗಿ ಒಂದಿಷ್ಟು ಇಲ್ಲಿ ಏನಾಯಿತು ಅಂತಂದ್ರೆ ಇಲ್ಲಿಗೆ ಕಲ್ಲು ತೂರಾಟ ಆಗುತ್ತೆ. ಸೊ ಈ ತೂರಾಟ ಆದ ನಂತರ ಪ್ರಮುಖವಾಗಿ ಇಲ್ಲಿಂದ ಗಲಾಟೆ ಆರಂಭ ಆಗಿಬಿಡುತ್ತೆ. ನಂತರ ಕಲ್ಲು, ದೊಣ್ಣೆ, ಮಾರಕಾಸ್ತ್ರಗಳಿಂದ ದಾಳಿಗೆ ಜನತೆ, ಮತ್ತೊಂದು ಕಡೆ ಪೆಟ್ರೋಲ್ ಬಾಂಬ್ ಎಸೆಯುವ ಜೊತೆಗೆ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚಿ ಕ್ರೌರ್ಯವನ್ನ ಮೆರೆದ್ಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಈ ಗಲಭೆಯಿಂದಾಗಿ ನಾಗಮಂಗಲ ಗಲಭೆಯಲ್ಲಿ ಬರೋಬ್ಬರಿ 2.66 ಕೋಟಿ ಮೌಲ್ಯದ ಆಸ್ತಿಯನ್ನ ನಾಶವಾಗುತ್ತೆ ಅಂತ ಸೆಪ್ಟೆಂಬರ್ನಲ್ಲಿ ವರದಿಯನ್ನ ಸಿದ್ಧಪಡಿಸಲಾಗುತ್ತೆ. ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಒಂದಿಷ್ಟು ಸಲ್ಲಿಕೆ ಕೂಡ ಮಾಡ್ತಾರೆ. ಮಂಡ್ಯದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸೊ ಅದಾದ ನಂತರ ಪ್ರಮುಖವಾಗಿ ನೋಡಿ, ಇದೆಲ್ಲವೂ ಕೂಡ ಆಯ್ತಾ, ನಾಗಮಂಗಲದಲ್ಲಿ ಈ ರೀತಿ ಆಗೋಗ್ಬಿಟ್ಟಿದೆ, ಮಂಡ್ಯ ಭಾಗದಲ್ಲಿ ಈ ರೀತಿ ಆಗಿದೆ, ಹೋದ ವರ್ಷ ಹೀಗಾಗಿದೆ ಅಂತಂದಾಗ ಅಲ್ಲಿರುವಂತ ಜಿಲ್ಲಾಡಳಿತ, ಅಲ್ಲಿರುವಂತ ಉಸ್ತುವಾರಿ ಸಚಿವರು, ಅಲ್ಲಿರುವಂತ ನಾಯಕರು, ಅಲ್ಲಿರುವಂತ ರಾಜಕೀಯ ನಾಯಕರು, ಅಲ್ಲಿರುವಂತ ಆಡಳಿತ ಪಕ್ಷದ ನಾಯಕರುಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದ್ರೆ ಏನ್ ಮಾಡ್ತಾರೆ, ಅಲ್ಲಿ ಆಗ್ಲಿಲ್ಲ. ಸೊ 3ನೇ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮದ್ದೂರಿನ ಗಣೇಶ ವಿಸರ್ಜನೆ, ಅಲ್ಲೂ ಕೂಡ ಇದೇ ರೀತಿ ಆಯಿತು. ಸೊ ಮದ್ದೂರಿನ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನೋಡಿ, ಮದ್ದೂರಿನ ಚೆನ್ನೇಗೌಡ ಬಡಾವಣೆ ಹಾಗೂ ರಾಮ್ ರಹೀಂ ನಗರದ ಯುವಕರು ಸೇರಿ ಗಣೇಶ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಬಹಳ ಸಂಭ್ರಮ ಸಡಗರ. ನೋಡಿ, ಹೆಸರು ಕೂಡ ಹಾಗೆ ಇದೆ, ರಾಮ್ ರಹೀಂ ಅಂತ. ಎಲ್ಲರೂ ಕೂಡ ಅಣ್ಣತಮ್ಮರ ರೀತಿಯಾಗಿ ಪ್ರೀತಿ ಬಾಂಧವ್ಯದಿಂದ ನಾವೆಲ್ಲರೂ ಕೂಡ ಬಹಳ ಚೆನ್ನಾಗಿರ್ತೀವಿ. ಆದರೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮಾಡುವಂಥ ಒಂದು ಎಡವಟ್ಟಿನಿಂದ ಇಡೀ ಸಮಾಜವೇ ತಲೆ ತಗ್ಗಿಸುತ್ತೆ. ನೋಡಿ, ಒಂದು ಕಡೆ ಹಿಂದೂ ಸಮಾಜ ತಲೆ ತಗ್ಗಿಸುವಂಥದ್ದು, ಮತ್ತೊಂದು ಕಡೆ ಮುಸ್ಲಿಂ ಸಮಾಜ ತಲೆ ತಗ್ಗಿಸುವಂಥದ್ದು. ಒಟ್ಟು ಇಲ್ಲಿ ಯಾವಾಗ ಅಂತಂದರೆ ರಾಜಕಾರಣಿಗಳು ಯಾವಾಗ ಎಂಟ್ರಿಯನ್ನು ಕೊಡ್ತಾರೆ, ಇಡೀ ಹಳ್ಳ ಹಿಡಿಸುವಂಥ ಕೆಲಸ ಆಗುತ್ತೆ. ಸೊ ಹಾಗಾಗಿ ಮದ್ದೂರಿನ ಚೆನ್ನೇಗೌಡ ಬಡಾವಣೆ ಹಾಗೂ ರಾಮ್ ರಹೀಂ ನಗರದ ಯುವಕರು ಸೇರಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೆಪ್ಟೆಂಬರ್ 8ರಂದು ರಾತ್ರಿ ಗಂಟೆಗೆ ಅಂತಂದ್ರೆ
ಅಂತಂದ್ರೆ ರಾತ್ರಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಒಂದಿಷ್ಟು ಹಮ್ಮಿಕೊಳ್ಳಲಾಗಿತ್ತು. ವಿಸರ್ಜನಾ ಮೆರವಣಿಗೆಯು ಮದ್ದೂರು ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಮಸೀದಿಯ ಮುಂದಿನಿಂದ ಸಾಗುವಾಗ ಯಾರೋ ಕಿಡಿಗೇಡಿಗಳು ಮೆರವಣಿಗೆಯಲ್ಲಿದ್ದವರು ಮೇಲೆ ಒಂದಿಷ್ಟು ಕಲ್ಲು ತೂರಾಟ ನಡೆಸ್ತಾರೆ. ಒಂದಿಷ್ಟು ಆರೋಪ ಕೇಳಿ ಬರುತ್ತಲ್ಲ. ಸೊ ಅದಾದ ನಂತರ ಈಗಾಗಲೇ ಒಂದಿಷ್ಟು 21 ಜನರ ಬಂಧಿಸಿದ್ದಾರೆ, 500 ಜನರ ಮೇಲೆ ಒಂದಿಷ್ಟು ಕೇಸ್ ಕೂಡ ದಾಖಲಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಸೊ ಅದೇ ಪ್ರತಿಯಾಗಿ ಮೆರವಣಿಗೆಯಲ್ಲಿ ಇದ್ದವರು ಮಸೀದಿ ಕಡೆಗೆ ಒಂದಿಷ್ಟು ಕಲ್ಲು ತೂರಾಟ ಮಾಡ್ತಾರೆ. ಇದೇ ಘಟನೆ ಮೂಲಕ ಕಾರಣ ಇದೇ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಭದ್ರತೆಗಾಗಿ ನಿಯೋಜಿಸಿದಂಥ ಪೊಲೀಸರ ಮಧ್ಯೆಯೂ ಕೂಡ ಪ್ರವೇಶಿಸಿ ಎಲ್ಲರನ್ನ ಸಮಾಧಾನಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಮೆರವಣಿಗೆ ಮುಂದುವರಿಸಲು ಒಂದಿಷ್ಟು ಅವಕಾಶವನ್ನು ಕಲ್ಪಿಸ್ತಾರೆ. ಹಾಗಾಗಿ ಗಣೇಶ ವಿಸರ್ಜನೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಅದಾಗಿ ಮರುದಿನ ಬೆಳಗ್ಗೆ ಅಂತಂದ್ರೆ ನಿನ್ನೆ ದಿನ ಅಂತಂದ್ರೆ ಸೆಪ್ಟೆಂಬರ್ 8ರಂದು ಹಿಂದೂ ಸಂಘಟನೆಗಳು ಮದ್ದೂರಿನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಒಂದಿಷ್ಟು ಮುಂದಾಗ್ತಾರೆ. ಸೊ ಇದೆಲ್ಲವೂ ಕೂಡ ಅಂತಂದ್ರೆ ಮತ್ತೊಂದು ಕಡೆ ಈ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಇಲ್ಲಿ ನೋಡಿ, ಒಂದು ನಾಗಮಂಗಲ ಆಯಿತು, ಒಂದು ಮದ್ದೂರು ಆಯಿತು, ಮತ್ತೊಂದು ಕಡೆ ಇದೀಗ ಚಾಮುಂಡಿ ಬೆಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DCM DK ಶಿವಕುಮಾರ್ ಅವರು ಮಾತಾಡಿದಂಥ ಒಂದು ಮಾತು ಅಂತಂದ್ರೆ ಚಾಮುಂಡಿ ಬೆಟ್ಟ ಇದು ಕೇವಲ ಹಿಂದೂಗಳ ಆಸ್ತಿ ಅನ್ನುವಂಥ ರೀತಿಯಾಗಿ ಒಂದು ಮಾತನಾಡ್ತಾರೆ. ಸೊ ಯಾವಾಗ ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವರಿಗೂ ಕೂಡ ಇದೆ, ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ DCM DK ಶಿವಕುಮಾರ್ ಕಡ್ಡಿ ಮುರಿದಾಗೆ ಒಂದಿಷ್ಟು ಹೇಳಿಕೆಯನ್ನು ಕೊಡ್ತಾರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದಾದ ನಂತರ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಇಡೀ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸುತ್ತೆ. ಏನಪ್ಪಾ DCM DK ಶಿವಕುಮಾರ್ ಅವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಬಿಟ್ರಲ್ಲ, ಏನಿದು ಹಿಂಗಾಗೋಗ್ಬಿಡ್ತಲ್ಲ, ಏನ್ ಕತೆ ಇದು, ಹಿಂಗ್ಯಾಂಗ್ ಹೇಳ್ಬಿಟ್ರು, DCM DK ಶಿವಕುಮಾರ್ ಅವರು ಈ ರೀತಿಯಾಗಿ ಯಾಕೆ ಆರೋಪವನ್ನ ಮಾಡಿದ್ರು ಅಂತಂದ್ರೆ, ಯಾವಾಗ ಶೋಭಾ ಕರಂದ್ಲಾಜೆ ಅವರು ಒಂದು ಹೇಳಿಕೆಗಳನ್ನ ಕೊಡ್ತಾರೆ, ಬಾನು ಮುಸ್ತಾಕ್ ಅವರನ್ನ ಸರ್ಕಾರ ಒಂದಿಷ್ಟು ದಸರಾ ಉದ್ಘಾಟನೆ ಆಯ್ಕೆ ಮಾಡ್ತಾ ಇದ್ದಾಗೆ ಯಾವುದೇ ಕಾರಣಕ್ಕೂ ಚಾಮುಂಡಿ ಬೆಟ್ಟಕ್ಕೆ ಬಾನು ಮುಸ್ತಾಕ್ ಅವರು ಬರಬಾರದು ಅನ್ನುವಂಥ ರೀತಿಯಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಅವರನ್ನ ಮಾಧ್ಯಮದವರು ಒಂದಿಷ್ಟು ಎಲ್ಲ ರಿಪೋರ್ಟರ್ಗಳು ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ನೋಡಿ ಸರ್, ಈ ರೀತಿಯಾದಂಥ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ, ಏನ್ ಹೇಳ್ತೀರಾ ಅಂತಂದಾಗ, ನೋಡಿ, ಹಿಂದೂಗಳ ಆಸ್ತಿ ಅಲ್ಲ ಅಂತ ನೇರವಾಗಿ ಕಡ್ಡಿ ಮುರಿದಂಗೆ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ನೋಡಿ, ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಬಗ್ಗೆ ಬಿಜೆಪಿ ನಾಯಕರು ಒಂದಿಷ್ಟು ತೀವ್ರವಾಗಿ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದಂಥ ಇಲ್ಲಿ DCM DK ಶಿವಕುಮಾರ್ ಅವರು, ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ಅದು ಅವರ ನಂಬಿಕೆ, ಎಲ್ಲರೂ ಕೂಡ ಹೋಗ್ತಾರೆ, ಅವರವರ ನಂಬಿಕೆ ಅದು. ನಾವು ಗುರುದ್ವಾರಕ್ಕೆ ಹೋಗ್ತೀವಿ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ. ಎಷ್ಟೋ ಹಿಂದೂಗಳು ಒಂದಿಷ್ಟು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿಲ್ವಾ, ಅಯೋಧ್ಯೆಗೆ ಹಿಂದೂಗಳಷ್ಟೇ ಬರಬೇಕಾ ಎಂದು DK ಶಿವಕುಮಾರ್ ಅವರು ಯಾಕೆ ಬೋರ್ಡ್ ಹಾಕಿಲ್ವಾ? ಹಾಗಾದ್ರೆ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ. ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳ್ತಾರೆ. DKಶಿ ಈ ಹೇಳಿಕೆಗೆ ಬಿಜೆಪಿ ನಾಯಕರು ತೀವ್ರವಾಗಿ ವಿರೋಧವನ್ನ ಮಾಡ್ತಾರೆ. ಸೊ ಈಗಾಗಲೇ ನಾವು ಗಮನಿಸ್ತೀವಿ, ಅಂತಂದ್ರೆ ಆರೋಪವನ್ನ ಮಾಡ್ತಾರೆ ನೇರವಾಗಿ ಅವರು. ನಿಜವಾಗ್ಲೂ ಕೂಡ ಆ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ, ದಸರಾ ಉದ್ಘಾಟನೆ ಮಾಡಬೇಕಾ ಬೇಡವಾ, ಬಾನು ಮುಸ್ತಾಕ್ ಅವರನ್ನ ಯಾಕೆ ಆಯ್ಕೆ ಮಾಡಿದ್ರು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ನಾಯಕರು ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಡ್ತಾರೆ. ಏನಪ್ಪಾ ಇದು, ಬಿಜೆಪಿ ನಾಯಕರು ಒಂದಿಷ್ಟು ವಿರೋಧ ಮಾಡುವಂತ ಕೆಲಸವನ್ನ ಮಾಡ್ತಾರಲ್ಲ. ಸೊ ಹಾಗಾಗಿ ನೋಡಿ, ಮೈಸೂರು ಕೊಡಗು ಸಂಸದರಾಗಿರುವಂತವರು, ಮತ್ತೊಂದು ಕಡೆ ಯದುವೀರ್ ಒಡೆಯವರು ಕೂಡ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. DKಶಿ ಹೇಳಿಕೆಯನ್ನ ಖಂಡನೆಯನ್ನ ಹಾಗೂ ನಿಂದನೆಯನ್ನ, ಚಾಮುಂಡಿ ಬೆಟ್ಟ ಶಕ್ತಿಪೀಠ, ಶಾಸ್ತ್ರ ಸಮೇತ ಕೋಟ್ಯಾಂತರ ಜನರು ಒಂದು ಕಡೆ, ಕೋಟ್ಯಾಂತರ ಹಿಂದೂಗಳ ಪವಿತ್ರವಾದಂತಹ ಸ್ಥಳ. ನೋಡಿ, ಕಾಂಗ್ರೆಸ್ ಯಾವಾಗಲೂ ಕೂಡ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡುತ್ತೆ, ನಕಲಿ ಸೆಕ್ಯುಲರಿಸಂ ಪ್ರದರ್ಶನ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಕರ್ನಾಟಕ ಜನ ಎಲ್ಲ ಧರ್ಮಗಳನ್ನ ಗೌರವಿಸ್ತಾರೆ, ಆದ್ರೆ ಹಿಂದೂ ಹಬ್ಬಗಳ ಸಂಪ್ರದಾಯವನ್ನ, ದೇವಾಲಯಗಳ ಮೇಲೆ ನಿರಂತರವಾಗಿ ನಡೀತಾ ಇರುವಂತ ದಾಳಿಯನ್ನ ಸಹಿಸೋದಿಲ್ಲ ಅಂತ ಯದುವೀರ್ ಒಡೆಯವರು ಕೂಡ ಒಂದಿಷ್ಟು ಆರೋಪವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಆರ್ ಅಶೋಕರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ನೋಡಿ, ಚಾಮುಂಡಿ ಬೆಟ್ಟ ಪಕ್ಕ ಹಿಂದೂಗಳ ಸೊತ್ತದು, ಮುಸ್ಲಿಂ ಸತ್ ಅಲ್ಲ ಅನ್ನುವಂಥ ರೀತಿಯಾಗಿ ಇಂಥ ನೂರಾರು ಜನ DKಶಿ ಬಂದರೂ ಕೂಡ ಅದನ್ನ ಮಾಡಲು ಸಾಧ್ಯ ಆಗೋದಿಲ್ಲ. 100ಕ್ಕೆಲ್ಲ 1000% ಅದು ಹಿಂದೂಗಳ ಸತ್ತು ಅನ್ನುವಂಥದ್ದು. ಅಂದ್ರೆ ಚಾಮುಂಡಿ ಒಂದು ಕಡೆ, ಧರ್ಮಸ್ಥಳ, ತಿರುಪತಿ, ಶಬರಿಮಲೆ, ಅಯ್ಯಪ್ಪ ಹಿಂದೂಗಳ, ಇದೆಲ್ಲವೂ ಕೂಡ ಹಿಂದೂಗಳದು. ನೋಡಿ, ಅವುಗಳನ್ನ ಮುಟ್ಟಿದ್ರೆ ದಂಗೆ ಆಗುತ್ತೆ ಅಂತ ಹುಷಾರಾಗಿ ಒಂದು ಕಡೆ ಎಚ್ಚರಿಕೆ ಕೊಡುತ್ತಾರೆ. ನೋಡಿ, ಕಾಂಗ್ರೆಸ್ನಲ್ಲಿ ನಮಸ್ತೆ ಇಟಲಿ ಅಂದ್ರೆ ಅವಾರ್ಡ್ ಕೊಟ್ಟಿರೋರು DKಶಿ ಭಾರತ ಮಾತಾ ಎಂದಿದ್ದಕ್ಕೆ ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ಅದಕ್ಕೆ ದೇಶದಲ್ಲಿ ಕಾಂಗ್ರೆಸ್ ಖಾಲಿ ಡಬ್ಬ ಆಗ್ಬಿಟ್ಟಿದೆ ಅನ್ನುವಂಥ ರೀತಿಯಾಗಿ ಒಂದು ಕಡೆ ಇಲ್ಲಿ ಸಂಪೂರ್ಣವಾದಂಥ ರೀತಿಯಾಗಿ ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಬಗ್ಗೆಯೂ ಕೂಡ ಒಂದಿಷ್ಟು ಅಪಸ್ವರ ಕೇಳಿ ಬರುತ್ತೆ.
ಮತ್ತೊಂದು ಕಡೆ ಮೈಸೂರು ದಸರಾ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾನು ಮುಸ್ತಾಕ್ ಅವರನ್ನ ಆಯ್ಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಇದು ಕೂಡ ಅಂತಂದ್ರೆ 7ನೇ ಪಾಯಿಂಟ್ ಅಲ್ಲಿ ಒಂದಿಷ್ಟು ಬಂದಂತ ಸಂದರ್ಭದಲ್ಲಿ 7ನೇ ಪಾಯಿಂಟ್ ಅಲ್ಲಿ ಈಗ 6ನೇ ಪಾಯಿಂಟ್ ಅಂತ ಬಂದಾಗ ಮೈಸೂರು ದಸರಾ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾನು ಮುಸ್ತಾಕ್ ಅವರ ವಿಚಾರಕ್ಕೆ ನೋಡಿ, ಬಾನು ಮುಸ್ತಾಕ್ ಅವರ ಉದ್ಘಾಟನೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾಕೆ ಇಲ್ಲಿ ಇವರನ್ನ ಪ್ರಮುಖವಾಗಿ ನಾವು ಗಮನಿಸ್ತೀವಿ. ಹಾಗಾಗಿ ಈಗ ಗಮನಿಸ್ತಾ ಇದ್ದೀವಿ ನಾವು ಮೈಸೂರು ದಸರಾ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಬಾನು ಮುಸ್ತಾಕ್ ಅವರನ್ನ ಉದ್ಘಾಟನೆ ಮಾಡಿದ್ರಲ್ಲ, ಈ ಉದ್ಘಾಟನೆ ಅವ್ರನ್ನ ಮಾಡೋದಕ್ಕೆ ಸರ್ಕಾರ ಒಂದಿಷ್ಟು ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಯಾಕಾದ್ರೂ ಆಯ್ಕೆ ಮಾಡಿದವಪ್ಪ ಇವ್ರನ್ನ, ಯಾಕಾದ್ರೂ ಬಿಟ್ವಿ? ಒಂದು ಕಡೆ ಬೂಕರ್ ಪ್ರಶಸ್ತಿಯನ್ನ ತಂದುಕೊಟ್ಟಿದ್ದಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂತ ಒಂದಿಷ್ಟು ಸಾಧನೆ ಮಾಡಿದ್ದಾರೆ ಅನ್ನುವಂಥ ಕಾರಣದಿಂದಾಗಿ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿ ಇರುವಂತಹ ಆಡಳಿತ ಸರ್ಕಾರ ಒಂದಿಷ್ಟು ಆಯ್ಕೆಯನ್ನ ಮಾಡುತ್ತೆ, ಅದು ಕೂಡ ಬಾನು ಮುಸ್ತಾಕ್ ಅವರನ್ನ. ಹಾಗಾಗಿ ನ್ಯಾಯಾಲಯಕ್ಕೆ ಮಾಜಿ ಸಂಸದರು ಒಂದಿಷ್ಟು ಅರ್ಜಿಯನ್ನು ಸಲ್ಲಿಸ್ತಾರೆ. ಪ್ರತಾಪ್ ಸಿಂಹ ನೋಡಿ, ನಂತರ ಅವರು ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಅವರು ಮಾತಾಡ್ತಾರೆ. ಬಾನು ಮುಸ್ತಾಕ್ ಅವರ ಸಾಧನೆ ಬಗ್ಗೆ ನನಗೆ 100ಕ್ಕೆ 100ರಷ್ಟು ಗೌರವವಿದೆ. ದಸರಾ ಧಾರ್ಮಿಕ ಆಚರಣೆ, ನಮ್ಮ ಆಚರಣೆ ಬಗ್ಗೆ ನಾವು ಬಾನು ಮುಸ್ತಾಕ್ ಅವರಿಗೆ ಅಸಮಾಧಾನಗಳಿವೆ. ನೋಡಿ, ಬಾನು ಮುಸ್ತಾಕ್ ಅವರು ಮುಸ್ಲಿಂ ಎನ್ನುವ ಕಾರಣಕ್ಕೆ ನನ್ನ ವಿರೋಧವಿಲ್ಲ. ಕನ್ನಡಾಂಬೆ ಬಗ್ಗೆ ಬಾನು ಮುಸ್ತಾಕ್ ಅವರು ಹೇಳಿರುವಂಥ ಹೇಳಿಕೆ ಬಗ್ಗೆ ನಮ್ಮ ತಕರಾರಿದೆ. ಹಿಂದೂ ಸಂಸ್ಕಾರಗಳು ಬಗ್ಗೆ ಬಾನು ಮುಸ್ತಾಕ್ ಅವರ ಒಪ್ಪಿಗೆ ಇಲ್ಲ ಎಂದರು. ಕನ್ನಡಾಂಬೆ ಬಗ್ಗೆ ಬಾನು ಮುಸ್ತಾಕ್ ಅವರ ಹೇಗೆ ನಂಬ್ತಾರೆ? ಅವರು ಹೇಳಿರುವ ಬಗ್ಗೆ ಯಾಕೆ ಅವರು ಸಿಎಂ ಮಾತಾಡಲಿಲ್ಲ? ಕನ್ನಡಾಂಬೆ ಅರಿಶಿಣ ಕುಂಕುಮ ಬಗ್ಗೆ ಆಡಿರುವಂತಹ ಮಾತಿನ ಬಗ್ಗೆಯೂ ಕೂಡ ಬಾನು ಮುಸ್ತಾಕ್ ಅವರು ಕ್ಷಮೆಯನ್ನ ಕೇಳಬೇಕು. ನಾನು ಕೋರ್ಟ್ಗೆ ಹೋಗುತ್ತೀನಿ ಅನ್ನುವಂಥ ರೀತಿಯಾಗಿ, ಅಂದ್ರೆ ಹೋಗುತ್ತಿರಲಿಲ್ಲ, ಅಂದ್ರೆ ಕೋರ್ಟ್ಗೆ ಯಾವಾಗ ಇವರು ಅರ್ಜಿಯನ್ನು ಸಲ್ಲಿಸ್ತಾರಲ್ಲ ಆ ಸಂದರ್ಭದಲ್ಲಿ ಇಲ್ಲಿ ಪ್ರತಾಪ್ ಸಿಂಹ ಅವರು ನಾನು ಕೋರ್ಟಿಗೆ ಹೋಗ್ತಾ ಇರಲಿಲ್ಲ, ಅವರು ಕ್ಷಮೆ ಕೇಳಲಿ, ಚಾಮುಂಡಿ ದೇವಿಗೆ ಗೌರವ ಕೊಡ್ತೀರಾ ಅಂತ ನಾನು ನಂಬಿದ್ದೇನೆ. ನೋಡಿ, ಬಾನು ಮುಸ್ತಾಕ್ ಅವರು ಆಡಿರುವಂಥ ಮಾತಿಗೆ ಸ್ಪಷ್ಟೀಕರಣವನ್ನು ಕೊಡಲಿ ಅನ್ನುವಂಥ ರೀತಿಯಾಗಿ. ಯಾಕಂದ್ರೆ ಭುವನೇಶ್ವರಿ ಬಗ್ಗೆ ಹೇಳಿರುವಂಥ ಹೇಳಿಕೆ ಬಗ್ಗೆ ಯಾಕೆ ಬಾನು ಮುಸ್ತಾಕ್ ಅವರು ಮಾತಾಡ್ತಾ ಇಲ್ಲ? ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ. ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಇಳಿದಿದ್ದೇವೆ. ಮುಸ್ಲಿಮರು ಶಾಂತಿ ಪ್ರಿಯರುವಂತೂ ಸಿಎಂ ಸಿದ್ದರಾಮಯ್ಯನವರು ಮನೆ ಅಂತಂದ್ರೆ ಪ್ರಮುಖವಾಗಿ ಗಮನಿಸಬೇಕಾದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳದಿರುವಂಥ ಮಾತು. ನೋಡಿ, ಶಾಂತಿ ಪ್ರಿಯರು ಅಂತ ಹೇಳ್ತೀರಾ, ಮಂಡ್ಯದಲ್ಲಿ ಗಣೇಶ ಮೂರ್ತಿ ಮೇಲೆ ಕಲ್ಲು ಎಸೆದ್ರು. ಯಾರೂ ಕೂಡ ಅಂದ್ರೆ ಸಿದ್ದರಾಮಯ್ಯ ಅವರೇ ಹಿಂದೂಗಳಷ್ಟು ಜಾತ್ಯತೀತರು ಮತ್ತೊಬ್ರು ಇಲ್ಲ. ಸಿಎಂ ಹಿಂದೂಗಳಿಗೆ ಜಾತ್ಯತೀತ ಪಾಠ ಮಾಡಬೇಡಿ. ನಮ್ಮ ಸಂಸ್ಕೃತಿ ಬಗ್ಗೆ ಅಸಡ್ಡೆ ಮಾತಾಡುವ ಬಾನು ಮುಸ್ತಾಕ್ ಅವರು ನಮ್ಮ ಕಣ್ಣಿಗೆ ಗಜನಿ ಮೊಘಲರ ರೀತಿ ಕಾಣಿಸ್ಕೊಳ್ತಿದ್ದಾರೆ. ಸಿಎಂ ಮುಸ್ಲಿಮರಿಗೆ ಉತ್ತೇಜನ ಕೊಡುವಂತ ಕೆಲಸವನ್ನ ಮಾಡುವಂಥದ್ದು. ಹಾಗಾಗಿ ಮುಸ್ಲಿಮರ ಶಾಂತಿ ಪ್ರಿಯರು ಎಂದ ತಕ್ಷಣ ಮುಸ್ಲಿಮರು ಇಲ್ಲಿ ಕಲ್ಲು ಎಸೆದಿದ್ದಾರಲ್ಲ, ಹೆಂಗೆ ಎಸೆದ್ರು ಇವರು? ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಈ ರೀತಿ ಆಗಿರುವಂಥದ್ದು, ನಾಗಮಂಗಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಉದಯಗಿರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಈ ರೀತಿಯಾದಂಥ ಅಪಸ್ವರಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಈಗ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಿಷ್ಟು ಈ ಬುರುಡೆ ಜನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ 7ನೇ ಪಾಯಿಂಟ್ ಅಂದ್ರೆ ಕಂಪ್ಲೀಟ್ 7ನೇ ಪಾಯಿಂಟ್ ಇದು. ಧರ್ಮಸ್ಥಳದಲ್ಲಿ ಒಂದಿಷ್ಟು ಅಪಪ್ರಚಾರ ಅನ್ನುವಂಥದ್ದು ಸಹಜವಾಗಿ ಒಂದಿಷ್ಟು ಕೇಳಿ ಬರ್ತಾ ಇತ್ತು. ಅದು ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇತ್ತು. ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ರು ಅಂತಂದ್ರೆ, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಆಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ನೇರವಾಗಿ ಯಾವ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ರು ಅಂತಂದ್ರೆ, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ರಚನೆ ಮಾಡಿದ್ದೀರಾ, ನೋ ಪ್ರಾಬ್ಲಮ್, ಅದರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತ ತೊಂದರೆಗಳಿಲ್ಲ, ಅದೇ ಯಾವುದೇ ರೀತಿಯಾದಂಥ ನಮಗೆ ಸಮಸ್ಯೆಗಳಿಲ್ಲ. ಆದರೆ ಧರ್ಮಸ್ಥಳದ ವಿರುದ್ಧ ಅಲ್ಲಿ ಇರುವಂತಹ ಒಂದಿಷ್ಟು ಷಡ್ಯಂತರ ನಡೀತಾ ಇದೆ. ಸರಿಯಾದಂಥ ಕಾನೂನು ರೀತಿಯಾದಂಥ ಕ್ರಮಗಳಾಗಬೇಕು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಸರಿಯಾದಂಥ ಕಾನೂನು ಕ್ರಮವನ್ನ ಈ ಸರ್ಕಾರ ತೆಗೆದುಕೊಳ್ಬೇಕು. ಒಂದು ಕಡೆ NIAಗೆ ವಹಿಸಬೇಕು, CBIಗೆ ವಹಿಸಬೇಕು. ಯಾಕಂದ್ರೆ SIT ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾರು ಈ ಬುರುಡೆ ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣ ಅವರು ಇದೇನು ಪ್ರಮುಖವಾಗಿ ಧರ್ಮಸ್ಥಳದ ವಿರುದ್ಧ ಏನು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಈ ಸರ್ಕಾರ ಅವರಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ನೇರವಾಗಿ ಬಿಜೆಪಿ ನಾಯಕರು ಒಂದ್ ಕಡೆ ಆರೋಪವನ್ನ ಮಾಡ್ತಾರೆ. ನೋಡಿ, ಚಿನ್ನಯ್ಯ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣ ಅವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡ್ಡಿ ಆಗಿರ್ಬೋದು, ಮತ್ತೊಂದು ಕಡೆ ಇಲ್ಲಿ ಸುಜಾತಾ ಭಟ್ ಆಗಿರ್ಬೋದು, ಟಿ ಜಯಂತ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಕಡೆ ಮೊಹಮ್ಮದ್ ಸಮೀರ್ ಅವರು ಸೇರಿದಂತೆ ಇವರೆಲ್ಲರೂ ಕೂಡ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಧರ್ಮಸ್ಥಳದ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಧರ್ಮಾಧಿಕಾರಿಗಳ ಇಲ್ಲಿ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಮಾಡಿದ್ದಾರಂತ ಬಿಜೆಪಿ ನಾಯಕರು
ತಂಡೋಪತಂಡವಾಗಿ ರ್ಯಾಲಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. 300 ಕಾರು, 400 ಕಾರು, ಒಂದಿಷ್ಟು ಧರ್ಮಸ್ಥಳ ಸಂರಕ್ಷಣಾ ಕಾರ್ಯಕ್ರಮವನ್ನ ಮಾಡ್ತಾರೆ. ಫ್ರೀಡಂ ಪಾರ್ಕ್ನಲ್ಲಿ ಆಗಿರ್ಬೋದು, ಧರ್ಮಸ್ಥಳ ಚಲೋ ಅನ್ನುವಂಥದ್ದಾಗಿರ್ಬೋದು, ಎಚ್ ವಿಶ್ವನಾಥ್ ಅವರಾಗಿರ್ಬೋದು, ಬಿ.ವಾ. ವಿಜೇಂದ್ರ ಅವರಾಗಿರ್ಬೋದು, ಎಲ್ಲಾ ನಾಯಕರು ಕೂಡ ಹೋಗಿ ಧರ್ಮಸ್ಥಳ ವಿರುದ್ಧ, ಅಂತಂದ್ರೆ ನಾವು ಧರ್ಮಸ್ಥಳದ ಪರವಾಗಿದ್ದೀವಿ ಅನ್ನುವಂಥ ರೀತಿಯಾಗಿ, ಅಂತಂದ್ರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇಲ್ಲಿ ಪ್ರಮುಖವಾಗಿ ಈ ರೀತಿಯಾಗಿ, ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇಷ್ಟರ ಮಟ್ಟಿಗೆ ಇಲ್ಲಿಯವರೆಗೆ ಒಂದು ಕಡೆ ಧರ್ಮದ ಸಂಕಷ್ಟನಲ್ಲಿ ಸಿಲ್ಕೊಂಡ್ಬಿಟ್ಟಿದೆ. ಧರ್ಮಸ್ಥಳದ ಸಂಕಷ್ಟದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಇಷ್ಟರ ಮಟ್ಟಿಗೆ, ಅಂತಂದ್ರೆ ಗಮನಿಸಬೇಕು, ಧರ್ಮದ ಸಂಕಷ್ಟನಲ್ಲಿ ಸಿಲುಕಿರುವಂತಹ ಕಾಂಗ್ರೆಸ್ ಪಕ್ಷ ಹೊರಗಡೆ ಹೇಗೆ ಬರಬಹುದು. ಯಾಕಂದ್ರೆ ಹೋದ ವರ್ಷ ಅಂತಂದ್ರೆ ಆಡಳಿತಕ್ಕೆ ಬಂದಾಗಿಂದವೂ ಕೂಡ ಕಾಂಗ್ರೆಸ್ ಸರ್ಕಾರದ ಒಂದೊಂದು ಮಾತುಗಳನ್ನು ಕೇಳಿದಂಥ ಸಂದರ್ಭದಲ್ಲಿ, ಅವರು ಆಡಿದಂಥ ಮಾತುಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಒಂದಿಷ್ಟು ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ, ಮತ್ತೊಂದು ಕಡೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂಥ ಘಟನೆಗಳು ಸಹಜವಾಗಿ ಆಗ್ತಾ ಇದೆ. ಹಾಗಾಗಿ ಒಂದು ನಾವು ಗಮನಿಸ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಸಾಲು ಪ್ರಕರಣಗಳಿಂದಾಗಿ, ನಿರಂತರವಾಗಿ ಸಾಲು ಪ್ರಕರಣಗಳಿಂದಾಗಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಸಾಲು ಪ್ರಕರಣದಿಂದಾಗಿ ಕಾಂಗ್ರೆಸ್ ಪಕ್ಷ ಇಷ್ಟರ ಮಟ್ಟಿಗೆ ಇಲ್ಲಿಯವರೆಗೂ ಕೂಡ ಬಂದಿದೆ ಅಂತ ಹೇಳ್ಬೋದು.